ಮನೆ ಲಾಕ್ ಆಗಿದ್ದರಿಂದಲೇ ಈ ಮಹಾ ಪ್ರಮಾದ ಸಂಭವಿಸಿದೆ. ಬೆಂಕಿ ಕಾಣಿಸಿಕೊಂಡ ಬಳಿಕ ಹೊರಬರಲಾಗದೆ ಸಂಕಷ್ಟ ಅನುಭವಿಸುವಂತಾಯಿತು. ಮದನ್ ಕುಟುಂಬವೇ ಅಗ್ನಿ ಅವಘಡದಲ್ಲಿ ದುರ್ಮರಣಕ್ಕೀಡಾಯಿತು ಅಂತ ನಗರಪೇಟೆ ಅಗ್ನಿ ದುರಂತ ಸ್ಥಳಕ್ಕೆ ಜಮೀರ್ ಅಹಮದ್ ಭೇಟಿ ನೀಡಿದ್ದಾರೆ. ಈ ಪ್ರದೇಶದಲ್ಲಿ ಕೆಲವು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಈ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸ್ತೀನಿ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಮೃತರ ಕುಟುಂಬಕ್ಕೆ ಜಮೀರ್ 5 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ಏನಕ್ಕೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ. ಮೇಲೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗೋಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ. ನೋಡುವ, ಘಟನೆ ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು, ಮಾನ್ಯ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದಾರಲ್ಲೋ ಗೊತ್ತಿಲ್ಲ, ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ. ಆ ಕುಟುಂಬಕ್ಕೆ, ಯಾರು ಮದನ್ ಕುಟುಂಬ ಬಹಳ ಬಡತನ ಅಂತ ಇಲ್ಲಿ ಲೋಕಲ್ ಅವರು ಹೇಳ್ತಾ ಇದ್ರು. ಅವರು ಮತ್ತೆ ಸುರೇಶ್ ಅಷ್ಟೇ, ಅವನು ಬಹಳ ಬಡತನ ಅಂತ. ಆ ಥರ ನೋಡ್ಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ 5-5 ಲಕ್ಷ ಕೊಡಬೇಕಂತ ನಾನು ತೀರ್ಮಾನ ಮಾಡಿದೆ. ಏನಕ್ಕೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ. ಮೇಲೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗೋಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ. ನೋಡುವ, ಮನೆ ಲಾಕ್ ಆಗಿದ್ದರಿಂದಲೇ ಈ ಮಹಾ ಪ್ರಮಾದ ಸಂಭವಿಸಿದೆ. ಬೆಂಕಿ ಕಾಣಿಸಿಕೊಂಡ ಬಳಿಕ ಹೊರಬರಲಾಗದೆ ಸಂಕಷ್ಟ ಅನುಭವಿಸುವಂತಾಯಿತು. ಮದನ್ ಕುಟುಂಬವೇ ಅಗ್ನಿ ಅವಘಡದಲ್ಲಿ ದುರ್ಮರಣಕ್ಕೀಡಾಯಿತು ಅಂತ ನಗರಪೇಟೆ ಅಗ್ನಿ ದುರಂತ ಸ್ಥಳಕ್ಕೆ ಜಮೀರ್ ಅಹಮದ್ ಭೇಟಿ ನೀಡಿದ್ದಾರೆ. ಈ ಪ್ರದೇಶದಲ್ಲಿ ಕೆಲವು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಈ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸ್ತೀನಿ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಮೃತರ ಕುಟುಂಬಕ್ಕೆ ಜಮೀರ್ 5 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ಏನಕ್ಕೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ. ಮೇಲೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗೋಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ. ನೋಡುವ, ಘಟನೆ ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು, ಮಾನ್ಯ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದಾರಲ್ಲೋ ಗೊತ್ತಿಲ್ಲ, ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ. ಆ ಕುಟುಂಬಕ್ಕೆ, ಯಾರು ಮದನ್ ಕುಟುಂಬ ಬಹಳ ಬಡತನ ಅಂತ ಇಲ್ಲಿ ಲೋಕಲ್ ಅವರು ಹೇಳ್ತಾ ಇದ್ರು. ಅವರು ಮತ್ತೆ ಸುರೇಶ್ ಅಷ್ಟೇ, ಅವನು ಬಹಳ ಬಡತನ ಅಂತ. ಆ ಥರ ನೋಡ್ಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ 5-5 ಲಕ್ಷ ಕೊಡಬೇಕಂತ ನಾನು ತೀರ್ಮಾನ ಮಾಡಿದೆ. ಏನಕ್ಕೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ. ಮೇಲೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗೋಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ. ನೋಡುವ, ಮನೆ ಲಾಕ್ ಆಗಿದ್ದರಿಂದಲೇ ಈ ಮಹಾ ಪ್ರಮಾದ ಸಂಭವಿಸಿದೆ. ಬೆಂಕಿ ಕಾಣಿಸಿಕೊಂಡ ಬಳಿಕ ಹೊರಬರಲಾಗದೆ ಸಂಕಷ್ಟ ಅನುಭವಿಸುವಂತಾಯಿತು. ಮದನ್ ಕುಟುಂಬವೇ ಅಗ್ನಿ ಅವಘಡದಲ್ಲಿ ದುರ್ಮರಣಕ್ಕೀಡಾಯಿತು ಅಂತ ನಗರಪೇಟೆ ಅಗ್ನಿ ದುರಂತ ಸ್ಥಳಕ್ಕೆ ಜಮೀರ್ ಅಹಮದ್ ಭೇಟಿ ನೀಡಿದ್ದಾರೆ. ಈ ಪ್ರದೇಶದಲ್ಲಿ ಕೆಲವು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಈ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸ್ತೀನಿ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಮೃತರ ಕುಟುಂಬಕ್ಕೆ ಜಮೀರ್ 5 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ಏನಕ್ಕೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ. ಮೇಲೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗೋಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ. ನೋಡುವ, ಘಟನೆ ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು, ಮಾನ್ಯ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದಾರಲ್ಲೋ ಗೊತ್ತಿಲ್ಲ, ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ. ಆ ಕುಟುಂಬಕ್ಕೆ, ಯಾರು ಮದನ್ ಕುಟುಂಬ ಬಹಳ ಬಡತನ ಅಂತ ಇಲ್ಲಿ ಲೋಕಲ್ ಅವರು ಹೇಳ್ತಾ ಇದ್ರು. ಅವರು ಮತ್ತೆ ಸುರೇಶ್ ಅಷ್ಟೇ, ಅವನು ಬಹಳ ಬಡತನ ಅಂತ. ಆ ಥರ ನೋಡ್ಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ 5-5 ಲಕ್ಷ ಕೊಡಬೇಕಂತ ನಾನು ತೀರ್ಮಾನ ಮಾಡಿದೆ. ಏನಕ್ಕೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ. ಮೇಲೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗೋಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ. ನೋಡುವ, ಮನೆ ಲಾಕ್ ಆಗಿದ್ದರಿಂದಲೇ ಈ ಮಹಾ ಪ್ರಮಾದ ಸಂಭವಿಸಿದೆ. ಬೆಂಕಿ ಕಾಣಿಸಿಕೊಂಡ ಬಳಿಕ ಹೊರಬರಲಾಗದೆ ಸಂಕಷ್ಟ ಅನುಭವಿಸುವಂತಾಯಿತು. ಮದನ್ ಕುಟುಂಬವೇ ಅಗ್ನಿ ಅವಘಡದಲ್ಲಿ ದುರ್ಮರಣಕ್ಕೀಡಾಯಿತು ಅಂತ ನಗರಪೇಟೆ ಅಗ್ನಿ ದುರಂತ ಸ್ಥಳಕ್ಕೆ ಜಮೀರ್ ಅಹಮದ್ ಭೇಟಿ ನೀಡಿದ್ದಾರೆ. ಈ ಪ್ರದೇಶದಲ್ಲಿ ಕೆಲವು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಈ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸ್ತೀನಿ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಮೃತರ ಕುಟುಂಬಕ್ಕೆ ಜಮೀರ್ 5 ಲಕ್ಷ ಪರಿಹಾರ ಘೋಷಿಸಿದ್ದಾರೆ.
ಏನಕ್ಕೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ, ಮೇಲೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗೋಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ. ನೋಡುವ, ಘಟನೆ ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು, ಮಾನ್ಯ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದಾರಲ್ಲೋ ಗೊತ್ತಿಲ್ಲ, ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ. ಆ ಕುಟುಂಬಕ್ಕೆ, ಯಾರು ಮದನ್ ಕುಟುಂಬ ಬಹಳ ಬಡತನ ಅಂತ ಇಲ್ಲಿ ಲೋಕಲ್ ಅವ್ರು ಹೇಳ್ತಾ ಇದ್ರು. ಅವರು ಮತ್ತೆ ಸುರೇಶ್ ಅಷ್ಟೇ, ಅವನು ಬಹಳ ಬಡತನ ಅಂತ. ಆ ಥರ ನೋಡ್ಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು 5 ಲಕ್ಷ ಕೊಡಬೇಕಂತ ನಾನು ತೀರ್ಮಾನ ಮಾಡಿದೆ. ಏನಕ್ಕೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ, ಮೇಲೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗೋಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ. ನೋಡುವ, ಮನೆ ಲಾಕ್ ಆಗಿದ್ದರಿಂದಲೇ ಈ ಮಹಾ ಪ್ರಮಾದ ಸಂಭವಿಸಿದೆ. ಬೆಂಕಿ ಕಾಣಿಸಿಕೊಂಡ ಬಳಿಕ ಹೊರಬರಲಾಗದೆ ಸಂಕಷ್ಟ ಅನುಭವಿಸುವಂತಾಯಿತು. ಮದನ್ ಕುಟುಂಬವೇ ಅಗ್ನಿ ಅವಘಡದಲ್ಲಿ ದುರ್ಮರಣಕ್ಕೀಡಾಯಿತು ಅಂತ ನಗರಪೇಟೆ ಅಗ್ನಿ ದುರಂತ ಸ್ಥಳಕ್ಕೆ ಜಮೀರ್ ಅಹಮದ್ ಭೇಟಿ ನೀಡಿದ್ದಾರೆ. ಈ ಪ್ರದೇಶದಲ್ಲಿ ಕೆಲವು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ, ಈ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸ್ತೀನಿ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಮೃತರ ಕುಟುಂಬಕ್ಕೆ ಜಮೀರ್ 5 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ಏನಕ್ಕೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ, ಮೇಲೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗೋಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ. ನೋಡುವ, ಘಟನೆ ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು, ಮಾನ್ಯ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದಾರಲ್ಲೋ ಗೊತ್ತಿಲ್ಲ, ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ. ಆ ಕುಟುಂಬಕ್ಕೆ, ಯಾರು ಮದನ್ ಕುಟುಂಬ ಬಹಳ ಬಡತನ ಅಂತ ಇಲ್ಲಿ ಲೋಕಲ್ ಅವ್ರು ಹೇಳ್ತಾ ಇದ್ರು. ಅವರು ಮತ್ತೆ ಸುರೇಶ್ ಅಷ್ಟೇ, ಅವನು ಬಹಳ ಬಡತನ ಅಂತ. ಆ ಥರ ನೋಡ್ಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು 5 ಲಕ್ಷ ಕೊಡಬೇಕಂತ ನಾನು ತೀರ್ಮಾನ ಮಾಡಿದೆ. ಏನಕ್ಕೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ, ಮೇಲೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗೋಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ. ನೋಡುವ, ಮನೆ ಲಾಕ್ ಆಗಿದ್ದರಿಂದಲೇ ಈ ಮಹಾ ಪ್ರಮಾದ ಸಂಭವಿಸಿದೆ. ಬೆಂಕಿ ಕಾಣಿಸಿಕೊಂಡ ಬಳಿಕ ಹೊರಬರಲಾಗದೆ ಸಂಕಷ್ಟ ಅನುಭವಿಸುವಂತಾಯಿತು. ಮದನ್ ಕುಟುಂಬವೇ ಅಗ್ನಿ ಅವಘಡದಲ್ಲಿ ದುರ್ಮರಣಕ್ಕೀಡಾಯಿತು ಅಂತ ನಗರಪೇಟೆ ಅಗ್ನಿ ದುರಂತ ಸ್ಥಳಕ್ಕೆ ಜಮೀರ್ ಅಹಮದ್ ಭೇಟಿ ನೀಡಿದ್ದಾರೆ. ಈ ಪ್ರದೇಶದಲ್ಲಿ ಕೆಲವು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ, ಈ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸ್ತೀನಿ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಮೃತರ ಕುಟುಂಬಕ್ಕೆ ಜಮೀರ್ 5 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ಏನಕ್ಕೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ, ಮೇಲೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗೋಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ. ನೋಡುವ, ಘಟನೆ ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು, ಮಾನ್ಯ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದಾರಲ್ಲೋ ಗೊತ್ತಿಲ್ಲ, ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ. ಆ ಕುಟುಂಬಕ್ಕೆ, ಯಾರು ಮದನ್ ಕುಟುಂಬ ಬಹಳ ಬಡತನ ಅಂತ ಇಲ್ಲಿ ಲೋಕಲ್ ಅವ್ರು ಹೇಳ್ತಾ ಇದ್ರು. ಅವರು ಮತ್ತೆ ಸುರೇಶ್ ಅಷ್ಟೇ, ಅವನು ಬಹಳ ಬಡತನ ಅಂತ. ಆ ಥರ ನೋಡ್ಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು 5 ಲಕ್ಷ ಕೊಡಬೇಕಂತ ನಾನು ತೀರ್ಮಾನ ಮಾಡಿದೆ. ಏನಕ್ಕೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ, ಮೇಲೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗೋಕೆ ಸಾಧ್ಯತೆ ಆಗ್ತದೆ ಅಂತ